ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಶ್ಮಿ ಬಿ.ಎನ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರಿನಲ್ಲಿ ಪ್ರಥಮ ಬಿ.ಕಾಂ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಗೋವಿಂದರಾಜು ಸರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನನಗೆ ಬಂದಿರುವ ವಿಷಯ ಪುರಂದರದಾಸರ ಕವಿ ಪರಿಚಯ. ನಾವು ಈಗ ಪುರಂದರದಾಸರ ಕಿರುಪರಿಚಯವನ್ನು ನೋಡೋಣ. ಇವರೇ ಪುರಂದರದಾಸರು. ಪುರಂದರದಾಸರು 1484ರಂದು ಜನಿಸಿದರು. ಪುರಂದರದಾಸರ ಮೊದಲನೇ ಹೆಸರು ಶ್ರೀನಿವಾಸ ನಾಯಕ. ಇವರ ತಂದೆ ಹೆಸರು ವರದಪ್ಪ ನಾಯಕ. ಇವರ ತಾಯಿಯ ಹೆಸರು ಲಕ್ಷ್ಮೀದೇವಿ. ಇವರ ಹೆಂಡತಿಯ ಹೆಸರು ಸರಸ್ವತಿ. ಪುರಂದರದಾಸರ ತಂದೆ ವರದಪ್ಪ ನಾಯಕ ಲೇವಾದೇವಿ ವೃತ್ತಿಯಲ್ಲಿದ್ದರು. ಪುರಂದರದಾಸರ ಜನ್ಮಸ್ಥಳವನ್ನು ತಿಳಿದುಕೊಳ್ಳೋಣ. ಪುರಂದರದಾಸರು ಆರಗ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಮೊದಲು ಮಹಾರಾಷ್ಟ್ರದ ಪುರಂದರಗಢವು ಪುರಂದರದಾಸರ ಜನ್ಮಸ್ಥಳವೆಂದು ನಂಬಲಾಗಿತ್ತು. ಆದರೆ ಕರ್ನಾಟಕ ಸರ್ಕಾರವು ಹಿರಿಯ ಸಂಗೀತಗಾರ ಆರ್. ಕೆ. ಪದ್ಮನಾಭ, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿ ಲೀಲಾವತಿ ಆರ್. ಪ್ರಸಾದ್, ಹಿರಿಯ ವಿದ್ವಾಂಸರಾದ ಎ. ವಿ. ನಾವಾಡ, ವೀರಣ್ಣ ರಾಜೂರ, ಅರಳುಮಲ್ಲಿಗೆ ಪಾರ್ಥಸಾರಥಿ, ಈ ತಂಡಕ್ಕೆ ಶಿವಾನಂದ ವಿರಕ್ತಮಠ ಅವರು ಸಂಚಾಲಕರಾಗಿದ್ದರು. ತೀರ್ಥಹಳ್ಳಿ ತಾಲೂಕಿನ ಆರಗ ಊರು ಪುರಂದರದಾಸರ ಕುರಿತು ಹಲವು ಐತಿಹಾಸಿಕ ಸಾಕ್ಷ್ಯಗಳನ್ನು ಹೊಂದಿದ್ದರೂ ಆರಗವೇ ಪುರಂದರದಾಸರ ಜನ್ಮಸ್ಥಳವೆಂದು ಕರ್ನಾಟಕ ಸರ್ಕಾರಕ್ಕೆ 2018ರಲ್ಲಿ ವರದಿ ಸಲ್ಲಿಸಿದೆ. ಪುರಂದರದಾಸರ ವೈರಾಗ್ಯವನ್ನು ನೋಡೋಣ. ಶ್ರೀನಿವಾಸ ನಾಯಕ ಬೆಳೆದ ನಂತರ ತಂದೆಯ ವೃತ್ತಿಯನ್ನು ಮುಂದುವರೆಸಿದರು. ಆದರೆ ಅತ್ಯಂತ ಜಿಪುಣನೆಂದು ಹೆಸರಾದ ಶ್ರೀನಿವಾಸ ತಂದೆ ಅಸ್ವಸ್ಥರಾದಾಗಲೂ ಹಣ ಖರ್ಚು ಮಾಡಲು ತಡೆದರಂತೆ. ಶ್ರೀನಿವಾಸನ ಪತ್ನಿ ಸರಸ್ವತಿ ದಾನಶೀಲೆಯಾಗಿ ಪತಿಯ ಕೋಪ ಅವಳ ಮೇಲೆ ಬೀಳುತ್ತಿತ್ತು ಎಂದು ಹೇಳಿದರು. ಅವರ ಮೂಲತಃ ಪಂಢರಾಪುರದಲ್ಲಿ ಇದ್ದರೂ ಶ್ರೀನಿವಾಸ ನಂತರದ ವರ್ಷಗಳಲ್ಲಿ ಹಂಪೆಯಲ್ಲಿದ್ದೆಂದು ತೋರುತ್ತದೆ. ಪುರಂದರದಾಸರ ಐತಿಹ್ಯ. ವಿಠಲ ಬಡ ಬ್ರಾಹ್ಮಣನ ವೇಷದಲ್ಲಿ ಒಮ್ಮೆ ಶ್ರೀನಿವಾಸನ ಅಂಗಡಿಗೆ ಬಂದು ಮಗನ ಉಪನಯನಕ್ಕೆ ಹಣ ಬೇಡಿದನಂತೆ. ಜಿಪುಣ ಶ್ರೀನಿವಾಸ ಪ್ರತಿದಿನವೂ ಮಾರನೆಯ ದಿನ ಬರ ಹೇಳುತ್ತಾ 6 ತಿಂಗಳುಗಳ ಕಾಲ ಮುಂದೆ ಹಾಕಿದನಂತೆ. ಕೊನೆಗೆ ಬ್ರಾಹ್ಮಣನ ಕಾಟ ತಡೆಯಲಾರದೆ ಒಂದು ಸವಕಲು ನಾಣ್ಯವನ್ನು ಕೊಟ್ಟನಂತೆ. ಮಾರನೇ ದಿನ ಅದೇ ಬ್ರಾಹ್ಮಣ ಸರಸ್ವತಿಯ ಬಳಿ ಬಂದು ತನ್ನ ಮಗನ ಉಪನಯನದ ಬಗ್ಗೆ ಕೇಳಿ ಅವಳಿಂದ ಸಹಾಯ ಯಾಚಿಸುತ್ತಾನೆ. ಸರಸ್ವತಿ ಮರುಕದಿಂದ ತನ್ನ ಬಳಿ ಯಾವುದೇ ಧನ ಆಭರಣಗಳಿಲ್ಲ, ಎಲ್ಲವೂ ತನ್ನ ಗಂಡನ ಬಳಿಯಿದೆ ಎಂದು ಹೇಳುತ್ತಾಳೆ. ಅವರ ಅನುಮತಿ ಇಲ್ಲದೆ ಏನನ್ನೂ ಕೊಡುವ ಪರಿಸ್ಥಿತಿಯಲ್ಲಿಲ್ಲ ಎಂದು ಬೇಸರ ಪಡುತ್ತಾಳೆ. ಆಗ ಆ ಬ್ರಾಹ್ಮಣ, ನಿನ್ನ ತವರಿನಲ್ಲಿ ಕೊಟ್ಟ ಮೂಗುತಿಯ ಮೇಲೆ ನಿನ್ನ ಅಧಿಕಾರವಿದೆ, ಅದನ್ನೇ ಕೊಡು ಎಂದಾಗ ಅವನಿಗೆ ತನ್ನ ಮೂಗುತಿಯನ್ನು ತೆಗೆದುಕೊಟ್ಟರು. ಬ್ರಾಹ್ಮಣ ತಕ್ಷಣ ಮೂಗುತಿಯನ್ನು ಶ್ರೀನಿವಾಸನ ಅಂಗಡಿಗೆ ಒಯ್ದು ಅದನ್ನು ಅಡವಿಡಲು ಪ್ರಯತ್ನಿಸಿದರು. ಶ್ರೀನಿವಾಸ ಆ ಮೂಗುತಿಯನ್ನು ಗುರುತಿಸಿ ಹಣಕ್ಕೆ ನಾಳೆ ಬರುವಂತೆ ಬ್ರಾಹ್ಮಣನಿಗೆ ಹೇಳಿ ಅದನ್ನು ಡಬ್ಬಿಯಲ್ಲಿ ಇಟ್ಟು ತಕ್ಷಣ ಮನೆಗೆ ಬಂದು ಪತಿಯ ಬಳಿ ಮೂಗುತಿಯನ್ನು ತೋರಿಸಲು ಹೇಳಿದರು. ಹೆದರಿದ ಹೆಂಡತಿ ಸ್ನಾನ ಮಾಡುವಾಗ ತೆಗೆದಿಟ್ಟಿದ್ದೆ ತರುತ್ತೇನೆಂದು ಒಳಗೆ ಹೋಗಿ ಸ್ನಾನದ ಕೊಠಡಿಯಲ್ಲಿ ವಿಷ ಕುಡಿಯಲು ಪ್ರಯತ್ನ ನಡೆಸಿದಾಗ ಅವಳ ವಿಷದ ಬಟ್ಟಲಿನೊಳಗೆ ಮೇಲಿನಿಂದ ಮೂಗುತಿ ಬಿದ್ದಿತಂತೆ. ಅದನ್ನು ತಂದು ಶ್ರೀನಿವಾಸನಿಗೆ ಕೊಡುತ್ತಾಳೆ. ತಕ್ಷಣ ಅಂಗಡಿಗೆ ಬಂದು ಶ್ರೀನಿವಾಸ ಡಬ್ಬಿಯನ್ನು ತೆಗೆದು ನೋಡಿದರೆ ಅಲ್ಲಿ ಇಟ್ಟಿದ್ದ ಮೂಗುತಿ ಮಾಯವಾಗಿರುತ್ತದೆ. ಆಗ ಅಲ್ಲಿಗೆ ಬಂದ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ತನ್ನನ್ನು ಪರೀಕ್ಷಿಸಲು ಸ್ವತಃ ನಾರಾಯಣನೇ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾನೆಂದು ಅರಿತು ತನ್ನ ಬಗ್ಗೆ ತಾನೇ ನಾಚಿಕೆ ಪಟ್ಟುಕೊಂಡ ಶ್ರೀನಿವಾಸ ತನ್ನ ಶ್ರೀಮಂತಿಕೆಯನ್ನು ತೊರೆದು ಹರಿದಾಸನಾಗುವ ನಿರ್ಧಾರ ತೆಗೆದುಕೊಂಡನಂತೆ. ದೇವರು ದಾರಿ ತೋರಿದರ ಬಗ್ಗೆ ಕೃತಜ್ಞತೆಗಾಗಿ ತಮ್ಮ ಹೆಂಡತಿಯ ಜ್ಞಾಪಕಾರ್ಥವಾಗಿ ಒಂದು ಕೀರ್ತನೆಯನ್ನು ಪುರಂದರದಾಸರು ರಚಿಸಿದ್ದಾರೆ. ನಂತರ ಶ್ರೀನಿವಾಸ ನಾಯಕ ಪುರಂದರದಾಸ ಎಂಬ ಹೆಸರನ್ನು ಪಡೆದರು. ಪುರಂದರದಾಸರು ತಮ್ಮ ಹೆಂಡತಿಯ ಜ್ಞಾಪಕಾರ್ಥವಾಗಿ ರಚಿಸಿದ ಕೀರ್ತನೆ ಈ ರೀತಿ ಇದೆ. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು. ದಂಡಿಗೆ ಬೆತ್ತ ಎದೆಯೊದ್ದಕ್ಕೆ ಮಂಡೆ ಮಾಚಿ ನಾಚುತ್ತಲಿದ್ದೆ,
ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಎಂದು ಹೇಳಿದ್ದಾರೆ. ಪುರಂದರದಾಸರು ಕವಿ ಮತ್ತು ಸಂಗೀತಗಾರ ಹೇಗೆ ಆದರೆಂದರೆ ಈ ರೀತಿ ಇದೆ. ಪುರಂದರದಾಸರ ಪದಗಳು ಪ್ರಾಸ ಮತ್ತು ಅರ್ಥದಲ್ಲಿ ಶ್ರೀಮಂತವಾಗಿದೆ. ಕುದುರೆ ಅಂದಣ ಆನೆ ಬಯಸೋದು ನರಚಿತ್ತ, ಪಾದಚಾರಿ ಆಗೋದು ಹರಿಚಿತ್ತವಯ್ಯ. ಪುರಂದರದಾಸರ ಪದಗಳು ಮುಂದೆ ಕರ್ನಾಟಕ ಸಂಗೀತ ಪದ್ಧತಿಯ ಬುನಾದಿಯಾದವು. ಪುರಂದರದಾಸರ ಪಿಳ್ಳಾರಿ ಗೀತೆಗಳು ಉದಾಹರಣೆಗೆ ಲಂಬೋದರ ಲಕುಮಿಕರ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇತ್ಯಾದಿ ಸಂಗೀತದ ಸ್ವರ ಸಾಹಿತ್ಯ ತಾಳಗಳ ಸಂಯೋಜನೆಯನ್ನು ಅಭ್ಯಸಿಸಲು ಮೊದಲ ಮೆಟ್ಟಿಲು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತ್ರಿಮೂರ್ತಿಗಳಲ್ಲೊಬ್ಬರಾದ ಶ್ರೀ ತ್ಯಾಗರಾಜರು ತಮ್ಮ ಪ್ರಹ್ಲಾದ ಭಕ್ತ ವಿಜಯ ಎಂಬ ಲೇಖನದಲ್ಲಿ ಶ್ರೀ ಪುರಂದರದಾಸರನ್ನು ತಮ್ಮ ಸಂಗೀತದ ಗುರುಗಳೆಂದು ಹೇಳಿಕೊಂಡಿದ್ದಾರೆ. ಹರಿನಾಮ ಸ್ಮರಣೀಯ ರೂಪದಲ್ಲಿ ರಚಿಸಿದ ಅವರ ಕೃತಿಗಳು ದೇವರ ನಾಮಗಳಾಗಿ ಪ್ರಸಿದ್ಧವಾಗಿದೆ. ಅವರ ಹರಿಭಕ್ತಿ ಹಾಗೂ ಸಂಗೀತದಲ್ಲಿನ ಪಾಂಡಿತ್ಯ ಕನ್ನಡ ಸಾಹಿತ್ಯದಲ್ಲೇ ವಿಶಿಷ್ಟವಾದ ಸ್ಥಾನವನ್ನು ಪಡೆದು ದಾಸ ಸಾಹಿತ್ಯವನ್ನು ಶ್ರೀಮಂತವಾಗಿಸಿವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರಾದ ಪುರಂದರದಾಸರ ಸಾಧನೆಯನ್ನು ಕಂಡ ಸರ್ವರೂ ದಾಸರೆಂದರೆ ಪುರಂದರದಾಸರಯ್ಯ ಎಂದು ಕೊಂಡಾಡಿದ್ದಾರೆ. ಇವರ ಎಲ್ಲ ಕೀರ್ತನೆಗಳು ಕನ್ನಡ ಭಾಷೆಯಲ್ಲಿದ್ದು ಭಕ್ತಿ ಮಾರ್ಗವನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕ ಸಂಗೀತಗಾರರಲ್ಲಿ ಪುರಂದರದಾಸರ ಕೀರ್ತನೆಗಳ ಪರಿಚಯ ಇಲ್ಲದವರು ಇಲ್ಲವೆನ್ನಬಹುದು. ಶ್ರೀ ಪುರಂದರದಾಸರು 5 ಲಕ್ಷ ಹಾಡುಗಳನ್ನು ರಚನೆ ಮಾಡಬೇಕೆಂಬ ಉದ್ದೇಶವಿಟ್ಟುಕೊಂಡಿದ್ದರು. ಅವರು 4,75,000 ಹಾಡುಗಳನ್ನು ರಚನೆ ಮಾಡಿ ಅವತಾರ ಮುಗಿಸಿದರು. ಅವರ ಮಗ ಮಧ್ವಪತಿ ದಾಸರು ಉಳಿದ 25,000 ಹಾಡುಗಳನ್ನು ರಚನೆ ಮಾಡಿದರು ಎಂದು ಹೇಳಲಾಗುತ್ತಿದೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿಯಿಲ್ಲ. ತಾನು ಭಕ್ತನಂತೆ ನಟನೆ ಮಾಡುತ್ತಾ ಈತನಿಗೆ ಸರಿಸಮ ಯಾರಿಲ್ಲ ಭಕ್ತಿಯಲ್ಲಿ ಎಂದು ನಾಟಕ ಶ್ರೀಯುತ ನೋಡುವವರಿಗೆ ಮೋಸ ವಂಚನೆ ಮಾಡುತ್ತಾ ತನ್ನ ಊಟದ ಮಾರ್ಗವನ್ನು ಕಂಡುಕೊಳ್ಳುವ ಮಾರ್ಗ ಇದಾಗಿದೆ. ನಾನು ನನ್ನದೆಂಬ ಅಹಂಕಾರವನ್ನು ಬಿಟ್ಟು ಜ್ಞಾನಿಗಳ ಜೊತೆ ಸೇರಿ ಏನಾದರೂ ಸರಿ ಎಲ್ಲವೂ ಹರಿಯ ಪ್ರೇರಣೆ ಎಂದು ಧ್ಯಾನ ಮಾಡುವುದನ್ನು ಬಿಟ್ಟು ಉಳಿದೆಲ್ಲ ಕಾರ್ಯಗಳನ್ನು ಹೊಟ್ಟೆಪಾಡಿಗಾಗಿ ಮಾಡುವುದಾಗಿದೆ ಎಂದಿದ್ದಾರೆ. ಇಲ್ಲಿ ಒಂದು ಪದ್ಯವನ್ನು ರಚಿಸಿದ್ದಾರೆ ಪುರಂದರದಾಸರು. ಈ ರೀತಿ ಇದೆ. ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ್ತಾ ನದಿಯಲಿ ಮಿಂದೆನೆಂದು ಹಿಕ್ಕುತ್ತಲೀ ಮದಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗಾಶ್ಚರ್ಯ ತೋರುವುದು. ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಗಳ ನೆರಹಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನು ಹಚ್ಚಿ ವಂಚನೆಯಿಂದಲೀ ಪೂಜೆ ಮಾಡುವುದು. ಕರೆದಲಿ ಜಪಮಣಿ ಬಾಯಲಿ ಮಂತ್ರವು ಹರಿವೆಯ ಮುಸುಕನ್ನು ಮೊರೆಗೆ ಹಾಕಿ ಪರಸತಿಯರ ಗುಣಸನದಲ್ಲಿ ಮನದಲ್ಲಿ ಸ್ಮರಿಸುತ್ತಾ ಪರಮ ವೈರಾಗ್ಯಶಾಲಿ ಎಂದೆನಿಸುವುದು. ಬೂಟಕತನದಲ್ಲಿ ಭಕುತಿ ಬಹಳ ಮಾಡಿ ಇದೀಟ ಸರಿಯಾರಿಲ್ಲೆನ್ನಿಸಿ ನಾಟಕ ಸ್ತ್ರೀಯಂತೆ ಬಯಲು ಡಾಂಭವ ತೋರಿ ಊಟದ ಮಾರ್ಗದ ಜ್ಞಾನವಿಲ್ಲದೆ ನಾನು ಎಂಬದು ಬಿಟ್ಟು ಜ್ಞಾನಿಗಳೊಡನಾಡಿ ಏನಾದರೂ ಹರಿಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲ. ಪುರಂದರದಾಸರ ಊಗಾಭೋಗಗಳು. ಎಡಕ್ಕೆ ಬಾವಿಯುಂಟು ಬಲಕ್ಕೆ ಕೆರೆಯ ನೋಡು ಮುಂದೆ ಕಾಳ್ಗಿಚ್ಚು ಹಬ್ಬಿದೆಯೋ ಎಲೋ ದೇವ ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ ಆರಿಗ ಆರೋ ಪುರಂದರ ವಿಠಲ. ಹುಟ್ಟುವ ಭೀತಿ ಹೊಂದುವ ಭೀತಿ ವಿಠಲನ ಅಂಗ್ರಿಯ ನೆನೆಯದವರಿಗೆ ಕಾಲನ ಭೀತಿ ಕರ್ಮದ ಭೀತಿ ಗೋಪಾಲನ. ದಾಸನಾಗದವನಿಗೆ ಅರಿಷಡ್ವರ್ಗದ ಮಹಾಭೀತಿ ಶ್ರೀಹರಿನಾಮನುಚ್ಚರಿಸದವಗೆ ಹಲವು ಮಾತಿನ್ನೇನು ಹಲವು ಭೀತಿ ಚೆಲುವ ಪುರಂದರ ವಿಠಲನ ಪೂಜಿಸದವಗೆ. ಋಣವೆಂಬ ಪಾತಕವು ಎಂಬ ಎರಡನೇ ಊಗಾಭೋಗವನ್ನು ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಋಣವೆಂಬ ಪಾತಕವು ಬಹುಬಾಧೆ ಪಡಿಸುತ್ತಿದೆ ಗುಣನಿಧಿಯೇ ನೀನೆನ್ನ ಋಣವ ಪರಿಹರಿಸೋ. ಋಣವೆಂಬ ಪಾತಕವು ಬಹುಬಾಧೆ ಪಡಿಸುತ್ತಿದೆ ಗುಣನಿಧಿಯೇ ನೀನೆನ್ನ ಋಣವ ಪರಿಹರಿಸೋ. ಒಡಲಿನಾಸೆಗೆ ಪರರ ಒಡವೆಗಳನ್ನೇ ತಂದು ಬಿಡದೆ ವೆಚ್ಚವ ಮಾಡಿ ಸಂತೋಷ ಪಡುವೆ. ಕೊಡುವ ವೇಳೆಗೆ ಅವರ ಕೇಡು ನುಡಿಗಳನ್ನು ನುಡಿವೆ ಕಡು ಮಹಾಪಾತಕವ ಪರಿಹರಿಸೋ ಹರಿಯೇ.
ಕೊಟ್ಟವರು ಬಂದೆನ್ನ ನಿಷ್ಠುರಗಳನ್ನಾಡಿ, ಕೆಟ್ಟ ಬೈಗುಳ ಬೈದಿ ಮನದಣಿಯಲು, ದಿಟ್ಟತನವನ್ನು ಬಿಟ್ಟು ಕಳೆಗುಂದಿದೆನಯ್ಯ ಸೃಷ್ಟಿಗೊಡೆಯನೇ ಎನ್ನ ಋಣವ ಪರಿಹರಿಸೋ. ಆಳಿದೊಡೆಯನ ಮಾತು ಕೇಳಿ ನಡೆಯಲಿಬಹುದು, ಊಳಿಗವ ಮಾಡಿ ಮನದಣಿಯಬಹುದು, ಕಾಳಗವ ಪೊಕ್ಕು ಕಡಿದಾಡಿ ಜಯಿಸಬಹುದು, ಬೇಳವಲ್ಲ ಋಣದವಗೊಂದು ಸೊಲ್ಲ. ಹರಿವ ಹಾವನ್ನು ತೆಗೆದು ಶಿಖೆ ಸುತ್ತಲುಬಹುದು, ಉರಿವ ಉರಿಯೊಳು ಪೊಕ್ಕು ಕುಣಿಯಬಹುದು, ಉರಿವ ಮಾಳಿಗೆಗೆ ಕೈಯೊಡ್ಡಿ ನಿಲ್ಲಿಸಬಹುದು, ಧರೆಯೊಳಗೆ ಋಣದವನ ಜಯಿಸಲವಲ್ಲ. ಹೆತ್ತ ಸೂತಕ 10 ದಿಸ ಪರ್ಯಂತ, ಮೃತ್ಯು ಸೂತಕವು 11 ದಿವಸ, ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರದಿ ಎತ್ತ ಹೋದರೂ ಬಿಡದೆ ಬೆನ್ನಟ್ಟಬಹುದು. ಅವನ ಒಡವೆಗಳಿಂದ ದಾನ ಧರ್ಮವ ಮಾಡಿ, ಅವನಿಗಲ್ಲದೆ ಪುಣ್ಯ ಇವನಿಗುಂಟೆ, ಅವನ ದ್ರವ್ಯಗಳಿಂದ ತೀರ್ಥ ಯಾತ್ರೆಯ ಮಾಡಿ, ಇವನ ಜೀವನವು ಬಾಡಿಗೆ ಎತ್ತಿನಂತೆ ಎಂದು ಊಹಾಪೋಹವನ್ನು ತಿಳಿಸಿಕೊಟ್ಟಿದ್ದಾರೆ. ಪುರಂದರದಾಸರು ವ್ಯಾಸಕೂಟದ ಚಿಂತನೆಗಳನ್ನು ದಾಸಕೂಟದ ಸದಸ್ಯರು ಜನರಿಗೆ ಮುಟ್ಟಿಸುವ ಕಾರ್ಯದಲ್ಲಿ ತೊಡಗಿದರು. ಈ ಪರಂಪರೆಯಲ್ಲಿ ಬಂದ ಪುರಂದರದಾಸರು ಸ್ವಧರ್ಮನಿಷ್ಠೆಯನ್ನು ಸಾರತೊಡಗಿದರು. ಅವರ ಕೀರ್ತನೆಗಳಲ್ಲಿ ಸಂಗೀತ ಸಾಹಿತಿಗಳು ಮೇಳೈಸಿವೆ. ಹಾಗಾಗಿ ಧರ್ಮ ಸಂದೇಶವೂ ಜೀವನ ಮೌಲ್ಯ ಸಂದೇಶವೂ ಆಗಿದೆ ಎಂದು ಹೇಳಿದ್ದಾರೆ ಪುರಂದರದಾಸರು. ಪುರಂದರದಾಸರ ಸಾಮಾಜಿಕ ಜೀವನವನ್ನು ವಿಮರ್ಶಿಸುವ, ಬೋಧಿಸುವ ಕೀರ್ತನೆಗಳು ಇವರಲ್ಲಿ ಅಧಿಕವಾಗಿಯೇ ಇವೆ. ಸಮಾಜದ ಓರೆಕೋರೆಗಳನ್ನು, ಡಾಂಭಿಕತೆಯನ್ನು, ನಿರರ್ಥಕ ಕ್ರಿಯೆ, ಸಾಂಸಾರಿಕ ಬದುಕಿನ ನಿಸ್ಸಾರತೆ, ನಶ್ವರತೆ ಮುಂತಾದವನ್ನು ವಿಡಂಬಿಸಿ, ಸರಿಯಾದದ್ದನ್ನು ತೋರಿಸಿ, ಭಗವಂತನಿಗೆ ದಾಸರಾಗಿ ಸರಳ ಪ್ರಾಮಾಣಿಕ ಬದುಕನ್ನು ನಿರ್ಮಿಸಿಕೊಳ್ಳಲು ಉಪದೇಶಿಸುವುದು ಮುಖ್ಯವಾಗಿ ಕಂಡುಬರುತ್ತದೆ. ನಗೆಯು ಬರ್ತಿದೆ, ಎನಗೆ ನಗೆಯು ಬರುತ್ತಿದೆ, ಜಗದಲ್ಲಿರುವ ಜಾಣರೆಲ್ಲ ಹಗರಣವ ಮಾಡುವುದು ಕಂಡು. ಆಚಾರವಿಲ್ಲದ ನಾಲಿಗೆ, ನೀಚ ಬುದ್ಧಿ ಬಿಡು ನಾಲಿಗೆ ಎಂಬ ಹಲವಾರು ಗಾದೆಗಳನ್ನು ಪುರಂದರದಾಸರು ತಿಳಿಸಿದ್ದಾರೆ. ದುಗ್ಗಾಣಿ ಎಂಬುದು ದುರ್ಜನರ ಸಂಘ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ಎಚ್ಚರಿಸಿದ್ದಾರೆ. ಕೊನೆಗೆ ಧರ್ಮವೇ ಜಯವೆಂಬ ದಿವ್ಯಮಂತ್ರಮರಿತು ಮಾಡಲಿಬೇಕು ತಂತ್ರ ಎನ್ನುತ್ತಾ ಜನರಿಗೆ ಅರ್ಥವಾಗುವಂತೆ ಜನಭಾಷೆಯಲ್ಲಿ ನೈತಿಕ ಸ್ಥೈರ್ಯವನ್ನು ತುಂಬುತ್ತಾರೆ. ಪುರಂದರದಾಸರು ವ್ಯಾಸರಾಯರಿಂದ ದೀಕ್ಷೆ ಪಡೆದು ಹರಿಭಕ್ತರಾದರು. ಪುರಂದರ ವಿಠಲನ್ ಎಂಬ ಅಂಕಿತದಲ್ಲಿ ರಚಿಸಿದ ಇವರ ಕೀರ್ತನೆಗಳು ತಮ್ಮ ಸಹಜ ಸತ್ವದಿಂದ ಪುರಂದರೋಪನಿಷತ್ತುಗಳೆನಿಸಿಕೊಂಡವು. ಇವರು ದಾಸರೆಂದರೆ ಪುರಂದರದಾಸರಯ್ಯ ಎನಿಸಿಕೊಂಡರು. ಸುಮಾರು 4,75,000 ಕೀರ್ತನೆಗಳು ಇವರಿಂದ ರಚನೆಗೊಂಡಿವೆ. ಇವರ ಸಂಗೀತದ ಮಾಧುರ್ಯ, ಸಾಹಿತ್ಯದ ಸೊಗಸು, ಸ್ವಾರಸ್ಯಗಳು ಹದವಾಗಿ ಬೆರೆತು ದಾಸಸಾಹಿತ್ಯಕ್ಕೆ ವಿಶಿಷ್ಟ ಮೆರುಗನ್ನು ತಂದಿತು. ಹಾಗಾಗಿ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎನ್ನಲಾಗಿದೆ. ಇವರ ಕೀರ್ತನೆಗಳನ್ನು ಭಗವಂತನ ನಾಮಮಹಿಮೆ, ಅಂತರಂಗ ನಿವೇದನೆ, ಸರ್ವ ಸಮರ್ಪಣಾಭಾವ, ಭಗವಂತನಾದ ಕೃಷ್ಣನ ಲೀಲಾ ವಿನೋದಗಳು, ಸಮಾಜ ವಿಮರ್ಶೆ, ಬೋಧನೆ, ಭಕ್ತಿ ನಿರೂಪಣೆ ಮುಂತಾಗಿ ವಿಂಗಡಿಸಿ ನೋಡಬಹುದು. ನಾರಾಯಣ ನಿಮ್ಮ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ, ನಾನಿನ್ನೊಳನಿನ್ನ ಬಿಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನಿಂದಿದು ಹರಿಯೇ ಮುಂತಾದ ಕೀರ್ತನೆಗಳು ಪುರಂದರದಾಸರ ಭಕ್ತಮನದ ಬಯಕೆ, ಬೇಡಿಕೆ, ಕೊರಗು ಬೆರಗುಗಳನ್ನೇ ತೆರೆದು ತೋರುತ್ತದೆ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಎಂತಹುದೇ ಬವಣೆಗಳು ಎದುರಾದರೂ ಎದೆಗುಂದದೆ ಈಸಬೇಕು, ಇದ್ದು ಜಯಿಸಬೇಕು ಎಂಬುದಾಗಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ. ತನ್ನ ಅನನ್ಯ ಚಿಂತನೆಗಳ ಚಿತ್ತಾರಗಳನ್ನು ಬಿಡಿಸಿರುವ ಪುರಂದರದಾಸರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. ಪುರಂದರದಾಸರು ಭಾಗವತ ಸಂಪ್ರದಾಯದ ವೈಷ್ಣವ ಮತ ತತ್ವವನ್ನು ಸಾರ ಹೊರಟವರು. ಈ ಹಿನ್ನೆಲೆಯಲ್ಲಿ ಸ್ಥಾಪನೆಗೊಂಡ ವ್ಯಾಸಕೂಟದವರು, ಜಾಲಿಯ ಮರದಂತೆ ಧರೆಯೋಳು ದುರ್ಜನರು ಮುಂತಾದ ಕೀರ್ತನೆಗಳು ಸಮಾಜದಲ್ಲಿ ನಿರಂತರ ನಡೆಯುವ ಅನಾಚಾರಗಳನ್ನು ಬಯಲು ಮಾಡಿ ಸದಾಚಾರದತ್ತ ತಿರುಗಿಸುವ ಪ್ರಯತ್ನದ ಫಲವಾಗಿ ಮೂಡಿಬಂದಿವೆ.
ಇನ್ನು ಈ ಸಮಾಜವನ್ನು ನಿರಂತರವಾಗಿ ಕಾಡುತ್ತಲೇ ಬಂದಿರುವ ಜಾತೀಯತೆ, ಮಡಿಮೈಲಿಗೆ ಎಂಬ ಡಂಭಾಚಾರಾದಿಗಳು ಕುರಿತು ಕಟಕಿಯಾಡುತ್ತಾರೆ. ಮಾನವ ಶ್ರೇಷ್ಠನಾಗುವುದು ಜಾತಿಯಿಂದಲೂ ಅಲ್ಲ, ಮಡಿಯಿಂದಲೂ ಅಲ್ಲವೆನ್ನುವ ಸತ್ಯವನ್ನು ಬಿಚ್ಚಿಡುತ್ತಾರೆ. ಮಾನವನಿಗೆ ಶ್ರೇಷ್ಠತೆ ಬರುವುದು ಆತನ ಗುಣ ಕರ್ಮಗಳಿಂದ, ನುಡಿ ಜಾಣ್ಮೆಗಳಿಂದ ಎಂಬುದನ್ನು ಮನಮುಟ್ಟುವಂತೆ ತಿಳಿಸುತ್ತಾರೆ. ಹೊಲೆಯ ಹೊರಗಿಹನೇ ಊರೊಳಗಿಲ್ಲವೇ ಎಂದು ಪ್ರಶ್ನಿಸುತ್ತಲೇ ನಿಜವಾದ ಒಲೆತನವಾಗುವುದೆಂಬುದನ್ನು ತಿಳಿಸುತ್ತಾರೆ. ಸತಿವಶನಾಗಿ ಜನನಿ ಜನಕಂಗೆ ನನಿಷ್ಠುರ ನುಡಿವವ ಒಲೆಯ ಸುಧರ ಪಡೆದು ವಾರ್ಧಿಕ ಮದವೇರಿ ಪತಿದ್ವೇಷ ಮಾಡುವವಳೇ ಹೊಲತಿ ಎನ್ನುತ್ತಾರೆ. ಮಾನವ ಜನ್ಮದ ಘನತೆಯನ್ನು ಎತ್ತಿ ತೋರಿ ಇಂತಹ ಘನತೆಯುಳ್ಳ, ಗೌರವವುಳ್ಳ ಈ ಜನ್ಮವನ್ನು ಹಾನಿ ಮಾಡಿಕೊಳ್ಳಬೇಡಿ, ಸಾರ್ಥಕಪಡಿಸಿಕೊಳ್ಳುವ ಅಗತ್ಯವನ್ನು ಎತ್ತಿ ತೋರಿದ್ದಾರೆ ಪುರಂದರದಾಸರು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳೀರ. ಬದುಕಿನಲ್ಲಿ ಎಂತಹದೇ ಬವಣೆಗಳು ಎದುರಾದರೂ ಎದೆಗುಂದದೆ ಈಸಬೇಕು, ಇದ್ದು ಜಯಿಸಬೇಕು ಎಂಬುದಾಗಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ. ಕೇವಲ ದುಡಿಮೆ, ಹಣಗಳಿಸುವುದು, ಕೂಡಿಡುವುದೇ ಪರಮ ಸಾಧನೆ ಎಂದು ಕೊಂಡವರಿಗೆ ದಾಸರು ದುಗ್ಗಾಣಿ ಬಲು ಕೆಟ್ಟುದಣ್ಣ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಎಂದು ಹೇಳುತ್ತಾ, ದುಗ್ಗಾಣಿ ಎಂಬುದು ದುರ್ಜನರ ಸಂಗ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ಎಚ್ಚರಿಸುತ್ತಾರೆ. ಕೊನೆಗೆ ಧರ್ಮವೇ ಜಯವೆಂಬ ದಿವ್ಯಮಂತ್ರ, ಮರ್ಮವರಿತು ಮಾಡಲೀಬೇಕು ತಂತ್ರ ಎನ್ನುತ್ತಾ ಜನರಿಗೆ ಆತ್ಮಸ್ಥೈರ್ಯವನ್ನು ಅರ್ಥವಾಗುವಂತೆ ತಿಳಿಸುತ್ತಾರೆ. ಕೀರ್ತನೆ, ಊಗ, ಭೋಗ, ಸುಳಾದಿ ಮುಂತಾದ ಪ್ರಕಾರಗಳಲ್ಲಿ ತಮ್ಮ ಅನನ್ಯ ಚಿಂತನೆಗಳ ಚಿತ್ತಾರವನ್ನು ಬಿಡಿಸಿದ್ದಾರೆ ಪುರಂದರದಾಸರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತನ್ನ ಗುರುವಾದ ವ್ಯಾಸರಿಂದಲೇ ಹೊಗಳಿಕೆಗೊಂಡ ದಾಸಶ್ರೇಷ್ಠರು ಪುರಂದರದಾಸರು. ಪುರಂದರ ವಿಠಲ ಎಂಬ ಅಂಕಿತದಲ್ಲಿ ಕೀರ್ತನೆಗಳಲ್ಲಿ ರಚಿಸಿದ್ದಾರೆ. ಗಣಪತಿಯ ಸ್ತುತಿಯಾದ ಪಿಲ್ಲಾರಿ ಗೀತೆಗಳ ಮೂಲಕ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧಿಯನ್ನು ಹೊಂದಿರುವ ಇವರು ತಮ್ಮ ಕೀರ್ತನೆಗಳಲ್ಲದೆ ಹಲವಾರು ಸುಳಾದಿ, ಊಗಾಭೋಗಗಳನ್ನು ಬರೆದಿದ್ದಾರೆ. ವಿಷಯಾನುಸಾರವಾಗಿ ನಾಮಮಹಿಮೆ, ಹರಿಗುರುಗಳ ಸ್ಮರಣೆ, ಸ್ತುತಿ, ಅಂತರಂಗ ನಿವೇದನೆ, ಕೃಷ್ಣಲೀಲೆ, ಸಮಾಜ ವಿಮರ್ಶೆ, ಸಮಾಜ ಬೋಧನೆ ಹೀಗೆ ಸ್ಥೂಲವಾಗಿ ಎಲ್ಲ ದಾಸರ, ವಿಶೇಷವಾಗಿ ಪುರಂದರದಾಸರ ಕೀರ್ತನೆಗಳನ್ನು ವಿಭಾಗಿಸಬಹುದು. ಪುರಂದರದಾಸರ ಬಗ್ಗೆ ತಿಳಿದುಕೊಂಡ ಮೇಲೆ ಅದರಲ್ಲಿ ಪ್ರಮುಖ ವಾಕ್ಯಗಳು: ತನುವ ನೀರೊಳಗೆತ್ತಿ ಫಲವೇನು? ನೀನ್ಯಾಕೋ ನಿನ್ನ ಹಂಗ್ಯಾಕೋ? ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ? ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳೀರ. ಈಸಬೇಕು, ಇದ್ದು ಜಯಿಸಬೇಕು ಎಂಬಲ್ಲಿ ಸಂಸಾರವೆಂಬ ಸಾಗರವನ್ನು ಈಜಿಯೇ ದಡ ಸೇರಬೇಕೆಂಬ ನೀತಿಯನ್ನು ಹೇಳುತ್ತದೆ. ಈ ರೀತಿ ಹೇಳುವುದೇನೆಂದರೆ, ನಾವು ಯಾವುದೇ ಕಷ್ಟ ಬಂದರೂ ಹೆದರಬಾರದು, ಇದ್ದು ಜಯಿಸಬೇಕು ಎಂಬುದು ಇದರ ಅರ್ಥ. ಉದರ ವೈರಾಗ್ಯವೆಂದು ಈ ಕೀರ್ತನೆಗಳಲ್ಲಿ ಸಮಕಾಲೀನ ಜನರ ಬೂಟಾಟಿಕೆ, ಡಾಂಭಿಕತೆಗಳನ್ನು ಹೇಳುವಂಥದ್ದಾಗಿದೆ. ಬೆಲ್ಲದ ಕಟ್ಟೆಯ ಕಟ್ಟಿ, ಬೇವಿನ ಬೀಜವ ಬಿತ್ತಿ, ಜೇನು ಮಳೆಗರೆದರೆ ವಿಷ ಹೋಗುವುದೇನಯ್ಯ? ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ? ಹೀಗೆ ಅನೇಕ ಉಪದೇಶಗಳು ಜನುಮದ ಕೊಳೆಯನ್ನು ತೊಳೆದು ಸಮಾಜ ಜೀವನವನ್ನು ಹಸನಾಗಿ ಮಾಡಿದೆ ಎಂದು ಪುರಂದರದಾಸರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ದಾಸಸಾಹಿತ್ಯದ ಪಿತಾಮಹ ಎಂದು ಪುರಂದರದಾಸರು ಹೇಳಿಸಿಕೊಂಡಿದ್ದಾರೆ. ಪುರಂದರದಾಸರು ವಿಜಯನಗರ ಆಳ್ವಿಕೆಯಲ್ಲಿ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ವೈಷ್ಣವ ಸಂಪ್ರದಾಯವನ್ನು ಅಳವಡಿಸಿಕೊಳ್ಳುವ ಮೊದಲು ಅವರು ಶ್ರೀಮಂತ ವ್ಯಾಪಾರಿಯಾಗಿದ್ದರು ಮತ್ತು ಶ್ರೀಕೃಷ್ಣನ ಮಹಾನ್ ಭಕ್ತರಾಗಿದ್ದರು. ದಕ್ಷಿಣ ಭಾರತದ ವಿವಿಧ ಸಂಪ್ರದಾಯಗಳು ಮತ್ತು ಸಂಗೀತ ವ್ಯವಸ್ಥೆಯನ್ನು ಔಪಚಾರಿಕಗೊಳಿಸಿದರು. ಇವರು 84 ರಾಗಗಳನ್ನು ಗುರುತಿಸಿದರು ಮತ್ತು ಶ್ರೇಣೀಕೃತ ಪಾಠಗಳಲ್ಲಿ ಕರ್ನಾಟಕ ಸಂಗೀತವನ್ನು ಕಲಿಸುವ ವ್ಯವಸ್ಥೆಯನ್ನು ರೂಪಿಸಿದರು. ಇನ್ನೂ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ ಪುರಂದರದಾಸರು ಎಂಬುದನ್ನು ಹೇಳಬಹುದು.
ಇನ್ನ ಕೊನೆಯ ಹಂತ ಉಪಸಂಹಾರ. ದಾಸರೆಂದರೆ ಪುರಂದರ ದಾಸರಯ್ಯ ಎಂದೆನಿಸಿಕೊಂಡವರು ಇವರು. ಇವರು ಮಾನವ ಜನ್ಮದ ಘನತೆಯನ್ನು ಎತ್ತಿ ತೋರುತ್ತಾರೆ. ಇವರು ಭಗವಂತನನ್ನು ಸ್ಮರಿಸುತ್ತಾ ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಜೀವನದಲ್ಲಿ ಎಂತಹುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗೆ ಎದುರದೆ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಗೆದ್ದು ಜಯಿಸಬೇಕು ಎನ್ನುತ್ತಾರೆ. ಮಾನವನಿಗೆ ಶ್ರೇಷ್ಠತೆ ಎಂಬುದು ಬರುವುದು ಆತನ ಗುಣ ಕರ್ಮಗಳಿಂದ, ನುಡಿಗಳಿಂದ ಎಂಬುದನ್ನು ತಿಳಿಸಿದ್ದಾರೆ. ಇಷ್ಟೆಲ್ಲ ಪುರಂದರ ಕವಿಪರಿಚಯವನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತು ಇಷ್ಟು ತಿಳಿದುಕೊಂಡಿರುವುದು ಪುರಂದರದಾಸರ ಬಗ್ಗೆ ಸ್ವಲ್ಪ ಮಾತ್ರ. ಇನ್ನು ಯಥೇಚ್ಛವಾಗಿ ದಾಸರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾ ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹಾಗೂ ಕನ್ನಡ ಮಾರ್ಗದರ್ಶಕರಾದ ಡಾ. ಗೋವಿಂದರಾಜು ಸರ್ಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ.